ನಮಸ್ಕಾರ. ಕಾಫಿ ಆಯ್ತಾ? ಸ್ನೇಹಿತರೆ, ವಕ್ಫಿಗೆ ಸಂಬಂಧಪಟ್ಟಂತೆ ಪ್ರತಿದಿನ ಒಂದಲ್ಲ ಒಂದು ನ್ಯೂಸ್ಗಳು ಬರ್ತಾನೆ ಇರ್ತದೆ. ಆದರೆ ನಿನ್ನೆ ಒಂದು ಶಾಕಿಂಗ್ ನ್ಯೂಸ್ ಸಿಕ್ಕಿದೆ. ಈ ವಿಡಿಯೋ ಕೂಡ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ತಾನೆ. ನಿಮಗೆ ಟಿ ಎಂ ಸಿ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈ ಟಿ ಎಂ ಸಿ ಪಾರ್ಟಿ ಯಾವ ರೀತಿ ಅಂತ ಅಂದ್ರೆ ತೃಣಮೂಲ ಕಾಂಗ್ರೆಸ್, ಮಮತಾ ಬ್ಯಾನರ್ಜಿ ಅವರ ಪಾರ್ಟಿ. ಮಮತಾ ಬ್ಯಾನರ್ಜಿಗೆ ಒಂದು ಅಡ್ಡ ಹೆಸರು ಕೂಡ ಇದೆ, ಮುಮ್ತಾಜ್ ಬೇಗಂ ಅಂತ ಕೂಡ ಹೇಳ್ತಾರೆ. ಇದು ಕೂಡ ಕೆಲ ವರ್ಷಗಳ ಹಿಂದೆ ತುಂಬ ಪ್ರಚಾರ ಆಗಿತ್ತು. ಮುಮ್ತಾಜ್ ಬೇಗಂ ಅವರು ಈಗ ಹೆಸರನ್ನ ಮಮತಾ ಬ್ಯಾನರ್ಜಿ ಅಂತ ಮಾಡ್ಕೊಂಡಿದ್ದಾರೆ ಅಂತ ಅವ್ರ ಬಗ್ಗೆ ಏನೇನೋ ಕಾಂಟ್ರವರ್ಷಿಯಲ್ ವಿಷಯಗಳಿದೆ. ಬಿಡಿ, ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಬಟ್ ಹೆಚ್ಚಿನವ್ರನ್ನ ಕರೆಯೋದೇನಂದ್ರೆ ಮಮತಾ ಬೇಗಂ ಅಂತ ಕರೀತಾರೆ. ಯಾಕಂದ್ರೆ ಇವರು ಯಾವಾಗಲೂ ಅಷ್ಟೇ ಮುಸಲ್ಮಾನರನ್ನ ಓಲೈಕೆ ಮಾಡ್ಕೊಂಡೇ ರಾಜಕೀಯವನ್ನ ಮಾಡ್ಕೊಂಡ್ ಬಂದವರು. ಪಶ್ಚಿಮ ಬಂಗಾಳದಲ್ಲಿ ಗೆಲ್ಲಬೇಕು ಅಂದ್ರೆ ಅವ್ರನ್ನ ಓಲೈಕೆ ಮಾಡ್ಕೊಂಡೆ ಇವ್ರು ಗೆಲ್ಲಬೇಕು. ಅದಕ್ಕಾಗಿ ಏನೆಲ್ಲ ಬೇಕೋ, ಎಷ್ಟು ಬೇಕೋ ಅಷ್ಟನ್ನು ಅದಕ್ಕಿಂತ ಜಾಸ್ತಿಯಾಗಿ ಇವ್ರು ಅವ್ರನ್ನ ಓಲೈಕೆ ಮಾಡ್ತಾರೆ ಅಂತ ಹೇಳ್ಬೋದು. ಅವರಿಗೆ ಅವ್ರ ವಿರುದ್ಧವಾಗಿ ಯಾವುದೂ ಕೂಡ ಕೇಸ್ ಕೂಡ ರಿಜಿಸ್ಟರ್ ಆಗದೆ ರೀತಿಯಲ್ಲಿ ನೋಡ್ಕೊಂತಾರೆ. ಬಹಳಷ್ಟು ವಿಷಯಗಳಲ್ಲಿದೆ. ಅವರ ಪಾರ್ಟಿಯಲ್ಲಿರುವಂತಹ ಒಬ್ಬ MP ಇದ್ದಾರೆ, ಅವ್ರ ಹೆಸರು ಕಲ್ಯಾಣ್ ಬ್ಯಾನರ್ಜಿ ಅಂತಲೇ. ಈ ಕಲ್ಯಾಣ್ ಬ್ಯಾನರ್ಜಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ಕೆಲವು ವಾರಗಳ ಹಿಂದೆ ದೆಹಲಿಯಲ್ಲಿ JPC ಮೀಟಿಂಗ್ ನಡೀತಾ ಇರುವಾಗ, ಈ ವಕ್ಫಿಗೆ ಸಂಬಂಧಪಟ್ಟ JPC ಮಾಡಿದಾರಲ್ಲ, ಅದ್ರ ಮೀಟಿಂಗ್ ನಡೀತಾ ಇತ್ತು. ಆ ಕಮಿಟಿಯಲ್ಲಿ ಈ ಕಲ್ಯಾಣ್ ಬ್ಯಾನರ್ಜಿ ಕೂಡ ಇದ್ದಾರೆ. ಈ ಕಲ್ಯಾಣ್ ಬ್ಯಾನರ್ಜಿ ಆ ಮೀಟಿಂಗ್ ನಲ್ಲಿ ಯಾವುದೋ ಒಂದು ವಿಷಯಕ್ಕೆ JPC ಪ್ರೆಸಿಡೆಂಟ್ ಆಗಿರುವಂತಹ ಜಗದಾಂಬಿಕಾ ಪಾಲ್ ಅವ್ರ ವಿರುದ್ಧದಲ್ಲಿ ಸಿಟ್ಟು ಮಾಡಿಕೊಂಡು ಅಲ್ಲಿದ್ದಂತಹ ಒಂದು ಗ್ಲಾಸ್ ಬಾಟಲ್ನ ಒಡೆದು ಅವ್ರ ಮೇಲೆ ಬಿಸಾಡಿದ್ದಾರೆ. ಇದು ನಿಮ್ಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ಇವ್ರ ಕೈಗೇನೋ ಚಿಕ್ಕ ಗಾಯ ಏನೋ ಆಗಿತ್ತು ಕೂಡ. ಇದೇ ಕಲ್ಯಾಣ್ ಬ್ಯಾನರ್ಜಿ ಬಗ್ಗೆ ನಾನು ಹೇಳಿ ಹೊರಟಿರೋದು. ಈಗ ಈ ಕಲ್ಯಾಣ್ ಬ್ಯಾನರ್ಜಿ ನಿನ್ನೆ ಅಥವಾ ಮೊನ್ನೆ ಅನಿಸ್ತದೆ, ಅಂದ್ರೆ ವಿಡಿಯೋ ಬಂದಿರೋದು ನಿನ್ನೆಯಿಂದ ಓಡಾಡ್ತಾ ಇದೆ. ಅದು ಪಶ್ಚಿಮ ಬಂಗಾಳದಲ್ಲಿ ಎಲ್ಲೋ ಒಂದ್ ಕಡೆ ಭಾಷಣ ಮಾಡ್ತಾ ಇರುವಾಗ ನನಗನ್ಸ್ತದೆ ಯಾವುದೋ ಮುಸಲ್ಮಾನರಿಗೆ ಸಂಬಂಧಪಟ್ಟಂತ ಫಂಕ್ಷನ್ ಅನಿಸ್ತದೆ. ಅದರಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮುಸಲ್ಮಾನರಿಗೆ ನೀವು ರಾಜ್ಯದಲ್ಲಿ ಎಲ್ಲೇ ಆಗಲಿ ನಮಾಜ್ ಮಾಡ್ತಿರಲ್ಲ, ಅಂದ್ರೆ ಕಂಟಿನ್ಯೂಸ್ ಆಗಿ ನಮಾಜ್ ಮಾಡ್ತಾರೆ. ಅವ್ರು ನಿಮ್ಗೆ ಗೊತ್ತಿದೆ, ಕೆಲವರು ಏನು ಮಾಡ್ತಾರೆ, ಈ ನಮಾಜ್ನ ಸಮಯ ಬಂದ ತಕ್ಷಣ ರೈಲ್ವೆ ಸ್ಟೇಷನ್ನಲ್ಲಾಗಲಿ ಅಥವಾ ಪಾರ್ಕ್ ಆಗಲಿ, ರಸ್ತೆ ಆಗಲಿ, ಎಲ್ಲದರಲ್ಲೂ ಕೂತ್ಕೊಂಡು ನಮಾಜ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ರೀತಿಯಲ್ಲಿ ಹಲವಾರು ಕಡೆ ನಡೀತಾರೆ. ಪಶ್ಚಿಮ ಬಂಗಾಳದಲ್ಲಿ ಇದು ತುಂಬ ಎಕ್ಸ್ಟ್ರೀಮ್ ಲೆವೆಲ್ನಲ್ಲಿದೆ. ನಿಮಗೆ ಅಲ್ಲಿ ಪಶ್ಚಿಮ ಬಂಗಾಳಕ್ಕೆ ನೀವು ಹೋಗಿ ನೋಡಿದ್ರೆ ಗೊತ್ತಾಗ್ಬೋದು ಆ ಪರಿಸ್ಥಿತಿ ಇದೆ. ಅಲ್ಲಿ ನಾನು ಹೋಗಿಲ್ಲ, ಬಟ್ ಅಲ್ಲಿ ಹೋಗಿ ಬಂದವ್ರು ಹೇಳಿದ್ದನ್ನು ನಾನು ಕೇಳಿದ್ದೇನೆ, ಯಾವ ರೀತಿಯಲ್ಲಿ ಬಿಹೇವ್ ಮಾಡ್ತಾರಲ್ಲಿ ಮುಸಲ್ಮಾನರು ಅಂತ ತಗೊಂಡು. ಅಲ್ಲಿ ಏನು ಮಾಡ್ತಾರೆ, ಈ ನಮಾಜ್ ಸಮಯ ಬಂದಾಗ ಎಲ್ಲಾಯ್ತು ಅಲ್ಲಿ ನಿಂತ್ಕೊಂಡು ಪ್ರೇಯರ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈಗ ಕಲ್ಯಾಣ್ ಬ್ಯಾನರ್ಜಿ ಏನೇ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವೆಲ್ಲರೂ ರೆಗ್ಯುಲರ್ ಆಗಿ ಯಾವುದೋ ಒಂದು ಸ್ಥಳದಲ್ಲಿ ನೀವು ಪ್ರೇಯರ್ ಮಾಡ್ತಾ ಇದ್ರೆ, ಅಂದ್ರೆ ನಮಾಜ್ ಮಾಡ್ತಾ ಇದ್ರೆ, ಆ ಸ್ಥಳವನ್ನ ವಕ್ಫ್ ಪ್ರಾಪರ್ಟಿ ಅಂತ ನಾವು ಡಿಕ್ಲೇರ್ ಮಾಡ್ಬೋದು ಅಂತ ಹೇಳಿದ್ರು. ಅಂದ್ರೆ ವಕ್ಫ್ ಪ್ರಾಪರ್ಟಿ ಆಗೋಗುತ್ತೆ ಅದು ಅಂತೇಳಿ ಹೇಳಿದ್ರು. ಅಂದ್ರೆ ಮುಂದಿನ ದಿನಗಳಲ್ಲಿ ಅವರು ಎಲ್ಲಾದ್ರೂ ಒಂದು ಏರ್ಪೋರ್ಟ್ನಲ್ಲಿ ಹೋಗಿ ಕಂಟಿನ್ಯೂಸ್ ಆಗಿ ಒಂದು 4-5 ದಿನ ನಮಾಜ್ ಮಾಡಿದ್ರೆ ಕೊನೆಗೆ ಅವ್ರು ಕ್ಲೈಮ್ ಮಾಡ್ಬೋದು, ಇದರಲ್ಲಿ ನಾವು ನಮಾಜ್ ಮಾಡ್ತಾ ಇದ್ದೇವೆ, ಹಾಗಾಗಿ ಇದು ವಕ್ಫ್ ಪ್ರಾಪರ್ಟಿ ಅಂತೇಳಿ ಡಿಕ್ಲೇರ್ ಮಾಡ್ಕೋಬಹುದು. ಅದೇ ರೀತಿಯಲ್ಲಿ ರಸ್ತೆ ಇರ್ಬೋದು, ಪಾರ್ಕ್ಗಳಿರ್ಬೋದು, ಸಿನಿಮಾ ಹಾಲ್ ಇರ್ಬೋದು, ಅಥವಾ ಬಹುದೊಡ್ಡದಾದಂತಹ ಮಾಲ್ಗಳಿರ್ಬೋದು, ಈ ತರ ಹಲವಾರು ಸ್ಥಳಗಳಲ್ಲಿ ಎಲ್ಲಿ ಆಯ್ತಲ್ಲ ಸಾರ್ವಜನಿಕ ಸ್ಥಳದಲ್ಲಿ ಒಂದ್ ವೇಳೆ ನಮಾಜ್ ಮಾಡ್ತಾ ಇದ್ರೆ ಆ ಪ್ರಾಪರ್ಟಿಯನ್ನ ಇವರು ವಕ್ಫ್ ಪ್ರಾಪರ್ಟಿ ಅಂತ ಕ್ಲೈಮ್ ಮಾಡ್ಕೋಬಹುದು ಅಂತಕೊಂಡು ರಾಜಾರೋಷವಾಗಿ ಇವರು ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಇದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನೀವು ಅಂದ್ರೆ ಈ ಓಲೈಕೆಗೆ ಇದೆಯಲ್ಲ ಒಂದು ಲೆವೆಲ್ ಅಂತ ಹೇಳಿರ್ತದೆ. ಆದ್ರೆ ಈ ಎಲ್ಲಾ ಲೆವೆಲ್ ಅನ್ನು ಮೀರಿ ಇವರೊಂದು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟು ಅವ್ರನ್ನ ಪುಸಲಾಯಿಸ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ನೀವೇ ಯೋಚನೆ ಮಾಡ್ಬೋದು. ಅದು ಕೋಲ್ಕತ್ತಾ ಅಥವಾ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಲ್ಲಿ ಅನ್ನೋದು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಮಮತಾ ಬ್ಯಾನರ್ಜಿ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಅವರಿಗೆ ವೋಟ್ ಬೇಕು ಅಂತ ಹೇಳ್ಕೊಂಡು ವೋಟ್ ಬ್ಯಾಂಕಿಗಾಗಿ ಅವರು ಬಂಗಾಳದಿಂದ ಬರುವಂತಹ ಎಲ್ಲ ಮುಸಲ್ಮಾನರನ್ನು ಕೂಡ ಒಳಗಡೆ ಸೇರಿಸ್ಕೊಂತಾರೆ. ಅವ್ರಿಗೆ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಮಾಡ್ತಾರೆ. ವೋಟರ್ ID ಕೊಟ್ಬಿಡ್ತಾರೆ, ಆಧಾರ್ ಕಾರ್ಡ್ ಕೊಟ್ಬಿಡ್ತಾರೆ. ಅಲ್ಲಿಯ ಜನತೆ ಟ್ಯಾಕ್ಸ್ ಹಣದಲ್ಲಿ ಅವ್ರಿಗೆ ಏನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡಿ ಚುನಾವಣೆ ಸಂದರ್ಭದಲ್ಲಿ ಅವರಿಂದ ಬೆನಿಫಿಟ್ ತಗೊಳ್ತಾರೆ. ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಹೇಳಿ ಕೆಲವೊಂದು ಸ್ಥಳಗಳಿಗೆ ಯಾರು ಬೇರೆಯವ್ರು ಹೋಗ್ಲಿಕ್ಕಿಲ್ಲ, ಆ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿಬಿಟ್ಟಿದೆ. ರೋಹಿಂಗ್ಯಗಳಿದ್ದಾರೆ, ಎಲ್ಲರೂ ಇದ್ದಾರೆ ಅಲ್ಲಿ. ಈ ರೀತಿಯಾದಂಥ ಪರಿಸ್ಥಿತಿ ಅಲ್ಲಿದೆ. ಇಂಥ ಸಂದರ್ಭದಲ್ಲಿ ಈ ಕಲ್ಯಾಣ್ ಬ್ಯಾನರ್ಜಿ ಕೊಟ್ಟಿರುವಂಥ ಈ ಹೇಳಿಕೆ ಇದೆಯಲ್ಲ, ನೀವು ಎಲ್ಲಿ ನಮಾಜ್ ಮಾಡ್ತೀರೋ ಆ ಸ್ಥಳ ನಿಮ್ಮದೇ ಅಂತಲೇ ಹೇಳ್ತಾ ಇದ್ದಾರಲ್ಲ, ಇದು ಮುಂದಿನ ದಿನಗಳಲ್ಲಿ ಬಹುದೊಡ್ಡದಾದಂಥ ಸಮಸ್ಯೆಯನ್ನ ಪಶ್ಚಿಮ ಬಂಗಾಳದಲ್ಲಿ ಕ್ರಿಯೇಟ್ ಮಾಡ್ತದೆ. ಅದೇ ರೀತಿಯಲ್ಲಿ ಬೇರೆ ರಾಜ್ಯದ ಮುಸಲ್ಮಾನರಿಗೂ ಕೂಡ ಇದೊಂದು ರೀತಿಯಾದಂತಹ ಎನ್ಕರೇಜ್ಮೆಂಟ್ ಸಿಕ್ಕ ಹಾಗಾಗ್ತದೆ. ಬಹುಶಃ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಶುರು ಆಗ್ಬೋದು. ಯಾಕಂದ್ರೆ ಕೆಲವೊಂದು ಗವರ್ಮೆಂಟ್ಗಳು ಇವ್ರಿಗೆ ತುಂಬ ಸಪೋರ್ಟ್ ಆಗಿ ನಿಂತಿರ್ತಾರೆ. ಅಂದ್ರೆ ಅಪಿಸ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳ್ತಾರಲ್ಲ, ನಮ್ಮ ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ನವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ಇದನ್ನ ಇವರು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಸರಿಯಾಗಿ ಅವ್ರ ಜೊತೆಗೆ ನಿಲ್ಲುವಂತಹ ಕೆಲವೊಂದು ಬುದ್ಧಿಜೀವಿಗಳು ಕೂಡ ಇರ್ತಾರೆ. ಇವರೆಲ್ಲರೂ ಒಟ್ಟು ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಬಹುಶಃ ಭಾರತ ದೇಶವನ್ನೇ ವಕ್ಫ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಆ ಪರಿಸ್ಥಿತಿಗೆ ಇತ್ತೀಚೆಗೆ ನಮ್ಮ ದೇಶನೂ ಬರ್ತದೆ. ಅದೇ ರೀತಿಯಲ್ಲಿ ಕೆಲವು ರಾಜ್ಯಗಳು ಈಗಾಗಲೇ ಆ ನಿಟ್ಟಿನಂತ ಹೆಜ್ಜೆ ಇಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪಶ್ಚಿಮ ಬಂಗಾಳ. ಅಲ್ಲಿ ಸರ್ಕಾರ ಚೇಂಜ್ ಆಗುವವರೆಗೆ ಬಹುಶಃ ಈ ಸಮಸ್ಯೆ ಖಂಡಿತವಾಗಿ ನಿವಾರಣೆ ಆಗಲ್ಲ. ಅಲ್ಲಿ ಹಿಂದೂಗಳ ಮೇಲೆ ಬಹಳಷ್ಟು ದೌರ್ಜನ್ಯ ನಡೀತಾ ಇದೆ, ಅದು ಎಲ್ಲರಿಗೂ ಗೊತ್ತಿರುವಂತಹದ್ದು. ಕೆಲವು ಹೊರಗೆ ಬರ್ತಾರೆ, ಕೆಲವು ಹೊರಗೆ ಬರಲ್ಲ.
ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ನಡೀತದೆ ನೀವು ನೋಡಿದ್ದೀರಾ. ಪಂಚಾಯತ್ ಚುನಾವಣೆ ಇರ್ಬೋದು ಅಥವಾ ಪಾರ್ಲಿಮೆಂಟ್ ಚುನಾವಣೆ ಇರ್ಬೋದು. ಚುನಾವಣೆ ಮುಗ್ದ ಮೇಲೆ ಅಲ್ಲಿ ಪ್ರತಿ ಸಾರಿ ಕೂಡ ಗಲಭೆ ಆಗ್ತದೆ. ಅದೇ ರೀತಿಯಲ್ಲಿ ಅಲ್ಲಿ ಚುನಾವಣೆ ಸಂದರ್ಭದಲ್ಲಿ ಕೂಡ ಬಹಳಷ್ಟು ಗಲಭೆಗಳು ನಡೀತದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಂದ್ರೆ ಅಪೀಸ್ಮೆಂಟ್ ಪಾಲಿಟಿಕ್ಸ್. ಅಲ್ಲಿ ಅಷ್ಟೊಂದು ಓಲೈಕೆ ರಾಜಕಾರಣ ಮಮತಾ ಬ್ಯಾನರ್ಜಿ ಕಡೆಯಿಂದ ನಡೀತದೆ. ಅದಕ್ಕೆ ಸರಿಯಾಗಿ ಅವರ ಸಂಪುಟದಲ್ಲಿರುವಂಥ ಕೆಲವರು ಅಥವಾ TMC ಇಂದ ಎಲೆಕ್ಟ್ ಆಗಿ ಬಂದಿರುವಂತಹ ಕಲ್ಯಾಣ್ ಬ್ಯಾನರ್ಜಿ ತರದ ಕೆಲವೊಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಇದಾರಲ್ಲ, ಇವರೆಲ್ಲರೂ ಸೇರಿ ಆ ರಾಜ್ಯವನ್ನೇ ಸಂಪೂರ್ಣವಾಗಿ ಮುಸಲ್ಮಾನರಿಗೆ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನಿಸ್ತದೆ. ಅಂದ್ರೆ ಈ ವಕ್ಫ್ ಅಂತ ಹೇಳ್ಕೊಂಡು ಇಡೀ ರಾಜ್ಯವನ್ನೇ ವಕ್ಫ್ ಪ್ರಾಪರ್ಟಿ ಅಂತ ತಗೊಂಡು ಅವ್ರಿಗೆ ಕೊಟ್ಟು ಬಿಡುವ ಸಾಧ್ಯತೆಗಳು ಕೂಡ ಖಂಡಿತವಾಗಿಯೂ ಇದೆ. ಸೊ ಇದು ಕಲ್ಯಾಣ್ ಬ್ಯಾನರ್ಜಿ ಅವರು ನಿನ್ನೆ ಅಥವಾ ಮೊನ್ನೆ ಮಾಡಿರುವಂತಹ ಈ ಭಾಷಣಕ್ಕೆ ಸಂಬಂಧಪಟ್ಟಂತಹ ವಿಷಯ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಎಚ್ಚರದಿಂದಿರಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅಲ್ಲಲ್ಲಿ ನಮಾಜ್ ಮಾಡ್ತಾರಲ್ಲ, ನಾವು ನೋಡ್ತೇವೆ ಕೆಲವೊಮ್ಮೆ ಪ್ರೇಯರ್ ಮಾಡ್ತಾರೆ ಅಂತ ನಾವು ಸುಮ್ಮನೆ ಇದ್ಬಿಡ್ತೇವೆ. ನಮಗೂ ಕೂಡ ಅಷ್ಟೇ, ಓಕೆ ಅವರು ಏನೋ ಅವ್ರ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಾರೆ ಅಂತ ನಾವು ಸುಮ್ಮನೆ ಇರ್ತೇವೆ. ಆದ್ರೆ ಮುಂದಿನ ದಿನಗಳಲ್ಲಿ ಇದನ್ನೇ ಅವ್ರು ನೆಪ ಮಾಡಿಕೊಂಡು ಆ ಜಾಗವನ್ನು ವಕ್ಫ್ ಪ್ರಾಪರ್ಟಿ ಅಂತ ಕ್ಲೈಮ್ ಮಾಡೋ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳ್ಕೊಂಡು ಈಗ ಅನಿಸ್ಲಿಕ್ಕೆ ಶುರುವಾಗಿದೆ. ಅವ್ರು ಹೇಳಿದ್ದನ್ನೇ ಇವ್ರು ವೇದ ವಾಕ್ಯ ಅಂತ ಹೇಳ್ಕೊಂಡು ಪರಿಪಾಲನೆ ಮಾಡ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ನೀವೇ ಯೋಚನೆ ಮಾಡಿ. ಸ್ನೇಹಿತರೆ, ನಾನು ಹಂಚ್ಕೊಂಡಿರುವಂಥ ವಿಷಯ ನಿಮಗೆ ಸರಿ ಇದೆಯಾ ಅಥವಾ ತಪ್ಪಿದೆಯಾ ಅಂತ ಹೇಳ್ಕೊಂಡು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಅದೇ ಥರ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.